ಸರ್, ಈಗ ಎರಡೇ ವಿಷಯ ಏನು ಅಂತಂದರೆ, ಅದು ಯಾವುದೋ ಒಂದು ಪ್ರಮೋಷನ್, ಉಪಾಧ್ಯಕ್ಷ ಪ್ರಮೋಷನ್ ಟೈಮಲ್ಲಿ ಒಂದು ಚಾನಲ್ಗೆ ಅವ್ರು ಹೇಳಬೇಕಾದ್ರೆ ಒಂದು ಮಾತಿನ ಬರದಲ್ಲಿ ಕಾಟೇರ ಕತೆ ನಾನೇ ಮಾಡಿಸಿದ್ದು, ಆ ಟೈಟ್ಲ್ ಇಟ್ಟಿದ್ದು ನಾನೇ ಅಂತ ಒಂದು ಕಡೆ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ದರ್ಶನ್ ಸರ್ ನೋಡಿರ್ಬೋದು, ಅವ್ರಿಗದೊಂದು ಇಂಪ್ಯಾಕ್ಟ್ ಆಗಿ ಏನಿದು ತಪ್ಪಾಗಿ ಪೋಟ್ರೆ ಆಗ್ತಿದೆಯಲ್ಲ. ಈಗ ನಿನ್ನೆ ಮಾತುಕತೆಗಳು ಕೂಡ ಉಮಾಪತಿ ಸರ್ ಕೂಡ ಯಾವುದೋ ಕಂಪ್ಲೇಂಟ್ಸು ಇಲ್ಲದೇ ಇದ್ರು ಕೂಡ ಅವ್ರು ಹೇಳಿದ್ದು ಜಾಸ್ತಿ ದರ್ಶನ್ ಸರ್ದು ಪದ ಬಳಕೆ ಬಗ್ಗೆನೇ ಒಂದು ಸ್ವಲ್ಪ ಹೇಳಿದ್ರು. ಅದು ಇಬ್ರಿಗೂ ಅನ್ವಯಿಸುತ್ತೆ. ಪದ ಬಳಕೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರೋದು. ಇವತ್ತಿನ ನಾವು ಇರೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಪದ ಆ ಕಡೆ ಈ ಕಡೆ ಆಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಸರ್. ನಾಳೆ ಬೆಳಗ್ಗೆ ಯಾರೋ ಬಂದು ನನಗೆ ಸರ್ ಈ ಕತೆ ನಂದು ಅಂತ ಅಂದ್ಬಿಟ್ರೆ ದೊಡ್ಡ ವಿಷಯ ಅದು ಅಲ್ವಾ. ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಓಡ್ತಾ ಇದೆ. ನಿಮಗೆ ಹೊರಗಡೆ ಆಂಧ್ರದಲ್ಲಿ, ತಮಿಳ್ನಾಡಲ್ಲೆಲ್ಲ ಈ ಕತೆ ನಂದು ಅಂದಿದ್ದಕ್ಕೆಲ್ಲ ಒಂದೊಂದು ಸ್ಟೇ ಆರ್ಡರ್ ತಂದು ಫಿಲಮ್ಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅಷ್ಟು ಒಂದು ಸ್ಟೋರಿಗೆ ಕಾಪಿ ರೈಟ್ ಹಿಡಿದು ಎಲ್ಲನೂ ಅಷ್ಟೊಂದು ವ್ಯಾಲ್ಯೂಗಳು ಬಂದಿರುತ್ತಲ್ವ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಅವರು ಒಂದು ಎಮೋಷ್ನಲಲ್ಲಿ ಹೇಳಿರ್ಬೋದು. ಬಟ್ ನನಗೆ ಗೊತ್ತಿರೋದು, ನಾನಿಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಖಂಡಿತವಾಗ್ಲೂ ಹೇಳಲ್ಲ. ಯಾಕಂತಂದರೆ ಇಬ್ಬರೂ ಕೂಡ ಇವತ್ತು ಸಮಾಜದಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಇಬ್ಬರಿಗೂ ತಪ್ಪು ಯಾವುದು ಸರಿ ಯಾವುದು ಅಂತ ಅನಲೈಸ್ ಮಾಡೋಷ್ಟು ಬುದ್ಧಿವಂತಿಕೆ ಇಬ್ಬರಿಗೂ ಇದೆ. ನನಗೆ ಏನು ನಡೆದಿದೆ ಅನ್ನೋದು ಮಾತ್ರ ನನಗೆ ಗೊತ್ತಿರೋದು. ನನ್ನ ಕಡೆಯಿಂದ ಅದೊಂದು ನಾನು ಹೇಳ್ಬೋದು ಅಷ್ಟೇ. ಕಾಟೇರ ಟೈಟಲ್ ಅಂತ ಬಂದರೆ ಐ ಥಿಂಕ್ ನಂದು ಚೌಕ 2017 ನಾನು ದರ್ಶನ್ ಸರ್ ಜೊತೆ ಅವ್ರು ಗೆಸ್ಟಾಗಿ ನನ್ನ ಜೊತೆ ಮಾಡ್ತಾರೆ. ಅಲ್ಲಿ ಮಾಡ್ದಲ್ಲೇ ನನಗೆ ಹೇಳ್ತಾರೆ, ಮಗನೇ ನೀನೊಂದು ಪಿಕ್ಚರ್ ಮಾಡಿ, ನಾನು ಫುಲ್ ಫ್ಲೆಜ್ ಪಿಕ್ಚರ್ ಮಾಡೋಣ ನಾವಿಬ್ಬರು ಅನ್ನೋ ಥರ. ಅಲ್ಲೇ ಆ ಸೆಟ್ ನನ್ನ ಶೂಟಿಂಗ್ ಮುಗಿಯೋಷ್ಟಲ್ಲೇ ಹೇಳಿ ಹೋಗಿರ್ತಾರೆ. ಅಂದರೆ ಆ ಕೆಲಸ ನೋಡಿನೇ ಅವ್ರಿಗೆ ಒಂದು ಇಂಪ್ರೆಸ್ ಆಗೋಗಿರುತ್ತೆ. ಅಲ್ಲಿಂದ ಮಾಡೋಣ ಅಂತ ಹೇಳಿರ್ತಾರೆ. ಆಯಿತು ಅಂತಂದ್ಬಿಟ್ಟು, ಆಯಿತು ಬಾಸ್ ನಾನು ಓಕೆ ಅಂತ ಅಂದ್ಬಿಟ್ಟು. ಅಂದರೆ ನನ್ನ ಡೆಬ್ಯೂ ಪಿಕ್ಚರೇ ರಿಲೀಸ್ ಆಗದೆ ಇರೋ ಟೈಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ನನಗೆ ಕರೆದು ಒಂದು ಅವಕಾಶ ಕೊಡ್ತಾನೆ ಅಲ್ಲ ಅಂತ ಅಂದ್ಬಿಟ್ಟು ನನಗೆ ಆಲ್ರೆಡಿ ಅಲ್ಲೇ ನನಗೆ ಒಂದು ಇಂಪ್ರೆಸ್ ಆಗೋಗಿರುತ್ತೆ. ಆಯಿತು ಅಂತಂದ್ಬಿಟ್ಟು ಸರಿ. ಅದಾದಮೇಲೆ ಒಂದು ಪ್ರೊಡ್ಯೂಸರ್ನ ನನಗೆ ಮೀಟ್ ಮಾಡಿಸ್ತಾರೆ. ನನಗೆ ಅವರ 50ನೇ ಸಿನಿಮಾ ಮಾಡೋದು ಒಂದು ಕೂಡು ಬರುತ್ತಲ್ಲಿ. ಅದು ಯಾವುದು ಅಂತಂದರೆ ಒಡೆಯ ಏನಾಯಿತು ರೀಮೇಕು, ಆ ರೀಮೇಕ್ನೇ ನಾನು ಮಾಡೋದು ಅಂತ ಆಗುತ್ತೆ. ನನಗೆ ಅವತ್ತಿನ ನಾನು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿಲ್ಲ, ನನಗೆ ಏನಾಗುತ್ತೆ ಗೊತ್ತಿಲ್ಲ. ನನಗೆ ರೀಮೇಕ್ ಆದರೂ ಓಕೆ, ಇನ್ನೊಂದಾದರೂ ಓಕೆ ಅನ್ನೋ ಥರ ನಾನು ಓಕೆ ಅಂದಿರ್ತೀನಿ. ಆ ಪಿಕ್ಚರ್ನ ಕೂಡ ಜೊತೆಗೆ ನೋಡಿರ್ತೀವಿ ನಾವೆಲ್ಲನೂ, ಅದೆಲ್ಲ ಓಕೆ ಆಗಿರುತ್ತೆ. ಅವರ ಬರ್ಡೇಗೆ 2017 ಬರ್ಡೇಗೆ ಒಂದು ಪೇಪರ್ ಆ್ಯಡ್ ಕೂಡ ಬರುತ್ತೆ. ಅದರಲ್ಲಿ D50 ಅಂತ ಅನೌನ್ಸ್ಮೆಂಟ್ ಆಗುತ್ತೆ, ನನ್ನ ಹೆಸರು ಬರುತ್ತೆ. ಅವತ್ತಿನ ಟೈಮಲ್ಲಿ ಆ ಪಿಕ್ಚರಿಗೆ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು AK56 ಅಂತ ಒಂದು ಪಿಕ್ಚರ್ ಮಾಡಿ ಸಿದ್ಧಾಂತ್ ಸರ್ ಅಂತ ಅಂದ್ಬಿಟ್ಟು, ಅವರು ಚಕ್ರವರ್ತಿ ಕೂಡ ಮಾಡಿದರು, ಅವ್ರ ಹೆಸರು ಕೂಡ ಅಲ್ಲಿ ಬರುತ್ತೆ. ಸೊ ಆಯಿತು ಅನ್ನೋ ಟೈಮಲ್ಲಿ ಓಕೆ ಅಂತ. ಅದಾದಮೇಲೆ ಆ ಟೈಮಲ್ಲೇ ಚೌಕ ರಿಲೀಸ್ ಆಗಿ ಚೆನ್ನಾಗಾಗುತ್ತೆ ನಮಗೆ. ದರ್ಶನ್ ಸರ್ ಪಿಕ್ಚರ್ಲ ನೋಡಿದ್ಮೇಲೆ ಏನಂತಾರೆ, ನೀನು ರೀಮೇಕ್ ಮಾಡಬೇಡ ಚಿನ್ನ, ಸ್ಟ್ರೈಟ್ ಮಾಡು, ನಿನ್ನ ಪಿಕ್ಚರ್ ನೋಡಿದಿನ ನಿನ್ನ ಪೊಟೆನ್ಷಿಯಲ್ ಇದೆ, ನೀನು ಸ್ಟ್ರೈಟ್ ಪಿಕ್ಚರೇ ಮಾಡು ಅಂತ ಅವ್ರು ಹೇಳ್ತಾರೆ. ಸರಿ ಬಾಸ್ ಅಂತ ನಾನು ಸ್ಕ್ರಿಪ್ಟು ಅದು ಇದು ಅಂತ ಯೋಚನೆ ಮಾಡ್ತಾ ಕೂತ್ಕೋತೀನಿ. ಅವತ್ತೊಂದು ದಿವಸ ನಂಗೆ ಫೋನ್ ಮಾಡ್ತಾರೆ, ಚಿನ್ನ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ, ಚೆನ್ನಾಗಿದೆ ಬಾಸ್, ಯಾವುದಕ್ಕೆ? ಸುಮ್ಮನೆ ಹಿಂಗೆ ಅನ್ನಿಸ್ತು ನನಗೆ. ಇಲ್ಲಿ ದಾವಣಗೆರೆಯಲ್ಲಿ ಕಾಟಿ ಅಂತ ಒಬ್ಬ ಪೈಲೋನ್ ಹುಡುಗ, ಅವನ್ನ ಪ್ರೀತಿಯಿಂದ ಕಾಟಿ ಅಂತಾರೆ, ಕಾಟೇರ ಅನ್ನೋದು ಟೈಟ್ಲು ಚೆನ್ನಾಗಿರುತ್ತೆ, ಏನು ಅನ್ಸುತ್ತೆ ನಿನಗೆ? ಎರಡೂ ಟೈಟ್ಲ್ ಹೇಳಿದ್ರು, ಕಾಟಿ ಅಂತಲೂ ಹೇಳಿದ್ರು, ಕಾಟೇರ ಅಂತಲೂ ಹೇಳಿದ್ರು, ಎರಡು ಟೈಟ್ಲು. ನಿನ್ನ ಬ್ಯಾನರ್ ರಿಜಿಸ್ಟರ್ ಮಾಡಿಸು. ನಾನು ಅವಾಗಂದೆ ಬಸ್ ನನ್ನ ಬ್ಯಾನರ್ ಇಲ್ಲ, ನಾನು ಶರಣ್ ಬ್ಯಾನರ್ನಲ್ಲಿ ಮಾಡ್ತಾ ಇರೋದು ಲಡ್ಡು ಸಿನಿಮಾ ಹೌಸು, ನಮಗೆ ಒಂದು ಬ್ಯಾನರ್ಗೆ 2 ಟೈಟ್ಲ್ ರಿಜಿಸ್ಟ್ರೇಷನ್ ಮಾಡಿಸೋವಂಥದ್ದು ಇದಿದೆ. ಸೊ ನಮಗೆ ಅದೆರಡಕ್ಕೂ ನಾವು ಬೇರೆ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಅದು ಫುಲ್ ಆಗೋಗಿದೆ ಅಂತಂದು. ಹೌದಾ ಸರಿ ಬಿಡು, ನಾನು ಬೇರೆ ಕಡೆ ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ಅವತ್ತೊಂದು ಕಾನ್ವರ್ಸೇಷನ್ನು ಎಂಡ್ ಆಗಿರುತ್ತೆ. ಯಾವ ಇಶ್ಯೂಯಲ್ಲಿ ಸರ್ ಇದು? 2017. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.